ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ರಾಜ್ಯದ ಬರಗಾಲದ ಸಂದರ್ಭವನ್ನ ಪರಿಗಣನೆಗೆ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಬಹಳ ವರ್ಷಗಳಿಂದ ಸುಮಾರು ಒಂದು 10-15 ವರ್ಷದ 20 ವರ್ಷದ ರಾಜ್ಯದ ರೈತರ ಬೇಡಿಕೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಬೇಕು ಅನ್ನೋದು. ಸುಮಾರು ಒಂದು 600-700 ಕೋಟಿ ಆಗ್ಬೋದು ರಾಜ್ಯದಲ್ಲಿ ಅಂದಾಜು. ಬಹಳ ದೊಡ್ಡ ಅಮೌಂಟ್, ರೈತರಿಗೆ ಬಹಳ ದೊಡ್ಡ ರಿಲೀಫ್, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಳ್ಳೆ ತೀರ್ಮಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥದ್ದು. ಆದ್ರೆ ಆದೇಶ ಬಂದಿರಲಿಲ್ಲ. ಮೊನ್ನೆ ರಾಜ್ಯ ಸರ್ಕಾರದ ಆದೇಶ ಬಂದಿದೆ. ಫೆಬ್ರವರಿ ಅಂತ್ಯಕ್ಕೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ರೈತರು ಕಟ್ಟಬೇಕಾದಂತ ಸುಸ್ತಿ ಸಾಲಗಳ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಿದ್ದಾರೆ. ಯಾರು ಫೆಬ್ರವರಿ ಅಂತ್ಯಕ್ಕೆ ಸಂಪೂರ್ಣ ಅಸಲನ್ನ ಪಾವತಿ ಮಾಡ್ತಾರೋ ಒಂದೇ ಏಕಗಂಟಲ್ಲಿ ಯಾರು ಅಸಲನ್ನ ಮಧ್ಯಮಾವಧಿ ದೀರ್ಘಾವಧಿ ಅಸಲನ್ನ ಪಾವತಿ ಮಾಡ್ತಾರೋ ಅವರಿಗೆ ಸಂಪೂರ್ಣವಾದ ಬಡ್ಡಿ ಮತ್ತು ಸುಸ್ತಿ ಬಡ್ಡಿಯ ಮನ್ನಾ ಆಗ್ತದೆ. ಕಾರಣ ಇದು ಇನ್ನೂ ಹೆಚ್ಚು ದಿನ ಇಲ್ಲ, ಬರೀ 1 ತಿಂಗಳು, ಇವತ್ತು 25, 1 ತಿಂಗಳು 5 ದಿವಸ ಇದೆ. ನಾನು ಜಿಲ್ಲೆಯ ಎಲ್ಲ ರೈತರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಮತ್ತು ನೇರವಾಗಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಹಾಗೂ ರಾಜ್ಯದ ಎಲ್ಲ ಪ್ರಾಥಮಿಕ ಸಹಕಾರ ಸಂಘ ಡಿಸಿ ಬ್ಯಾಂಕ್ ಜೊತೆಗೆ ಭೂ ಬ್ಯಾಂಕ್ಗಳು, ಪಿ ಕಾರ್ಡ್ ಬ್ಯಾಂಕ್ಗಳಲ್ಲಿರುವಂತಹ ದೀರ್ಘಾವಧಿ ಸಾಲದ ಎಲ್ಲ ಬಡ್ಡಿಯನ್ನ ಮನ್ನಾ ಮಾಡಿದ್ದಾರೆ. ಸಮಯ ಕಡಿಮೆ ಇದೆ, ಕೇವಲ 1 ತಿಂಗಳು 5 ದಿವಸ ಇದೆ. ಫೆಬ್ರವರಿ ಅಂತ್ಯಕ್ಕೆ 1 ತಿಂಗಳು 5 ದಿವಸ ಇದೆ. 1 ತಿಂಗಳು 5 ದಿವಸ ಇದೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳೋದ್ರ ಮೂಲಕ, ಯಾಕೆಂದ್ರೆ ಕೆಲವರದ್ದು ಅಸಲಿಗಿಂತ 2 ಪಟ್ಟು ಬಡ್ಡಿ ಆಗ್ಬಿಟ್ಟಿದೆ. ನಾನು ಬರೀ ಸುಸ್ತಿ ಬಡ್ಡಿ ಅಲ್ಲ, ನಾರ್ಮಲ್ ಇಂಟ್ರೆಸ್ಟ್, ಸುಸ್ತಿ ಬಡ್ಡಿ ಎಲ್ಲ ಸೇರಿ ಸಂಪೂರ್ಣ ಬರೀ ಅಸಲನ್ನ ಮರುಪಾವತಿ ಮಾಡುವಂತ ಈ ಒಂದು ಒಳ್ಳೆಯ ಆದೇಶವನ್ನ ರಾಜ್ಯದ ರೈತರು ಮತ್ತು ಜಿಲ್ಲೆಯ ರೈತರು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂತ ಮನವಿಯನ್ನ ತಮ್ಮ ಮೂಲಕ ವಿಶೇಷವಾಗಿ ಜಿಲ್ಲೆಯ ರೈತರಿಗೆ 175 ಪ್ರಾಥಮಿಕ ಸಹಕಾರ ಸಂಘಗಳು, ಡಿಸಿಸಿ ಬ್ಯಾಂಕು ಮತ್ತು 8 ನಮ್ಮ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು ಇವೆಲ್ಲವೂ ಕೂಡ ಇದ್ರ ಮೂಲಕ ಪಡೆದಿರುವ ಸಾಲಗಳನ್ನ ಸದುಪಯೋಗ ಪಡ್ಕೊಂಡು ಈ ಅವಕಾಶವನ್ನ ಉಪಯೋಗಿಸ್ಕೊಂಡ್ರೆ ರೈತರಿಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕುತ್ತೆ ಅನ್ನೋಂಥದ್ದು. ಇದು ಮುಖ್ಯವಾದ ವಿಚಾರ. ಒಂದು ನಿಮಿಷ ಇದು ಹೇಳ್ಬಿಡ್ತೀನಿ. ಇನ್ನು ಕೃಷಿ ಅಲ್ಲದೆ ಇರುವಂತದಕ್ಕೆ ನಾವು ಹೊಸ ಸೂತ್ರವನ್ನ ಕೊಟ್ಟಿದ್ದೀವಿ. ನಾವು ಮಾರ್ಚ್ 30ರವರೆಗೆ ಯಾರ್ಯಾರು ಕೃಷಿಯೇತರ ಸಾಲ ನಮ್ಮ ಬ್ಯಾಂಕ್ ಅಲ್ಲಿ ಪಡೆದಿದ್ರು ಅವರಿಗೆ ರಾಜಿ ಸಂಧಾನದ ಮೂಲಕ, ಕಾಂಪ್ರಮೈಸ್ ಸೆಟಲ್ಮೆಂಟ್ ಮೂಲಕ ಮಾರ್ಚ್ 31ರವರೆಗೆ ಯಾರು ಬಂದು ಬ್ಯಾಂಕಿನ ಜೊತೆಗೆ ಕೂತು, ಪ್ರೈಮರಿ ಸೊಸೈಟಿಗಳ ಜೊತೆ ಕೂತು ಕಾಂಪ್ರಮೈಸ್ ಇಬ್ಬರು ಒಪ್ಪಂದದ ಮೂಲಕ ಬಡ್ಡಿ ರಿಯಾಯಿತಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಸಾಲವನ್ನ ಮರುಪಾವತಿ ಮಾಡುವಂತ ಅವಕಾಶವನ್ನ ಡಿಸಿಸಿ ಬ್ಯಾಂಕು ಜಿಲ್ಲೆಯ ಎಲ್ಲ ರೈತರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಕೃಷಿಯೇತರ ಸಾಲ. ಇದನ್ನು ಕೂಡ ರೈತರು ಸದುಪಯೋಗ ಮಾಡ್ಕೊಳ್ಬೇಕು. ಮಾರ್ಚ್ 30ಕ್ಕೆ ಅಂತ್ಯ ಆಗ್ತದೆ. ಆ ಕಾರಣಕ್ಕಾಗಿ ಇವೆರಡು ಬಹಳ ಒಳ್ಳೆ ಅವಕಾಶಗಳು ನಮ್ಮ ಗ್ರಾಹಕರಿಗೆ. ಇನ್ನು ಮೂರನೇದು, ಸುಮಾರು 2,33,000 ಸದಸ್ಯರು ನಮ್ಮಲ್ಲಿ ಈ ನಮ್ಮ ಯಶಸ್ವಿನಿ ವಿಮೆಗೆ ಒಳಪಟ್ಟಿದ್ದು. ಗ್ರಾಮೀಣ ಪ್ರದೇಶದ ರೈತರಿಗೆ ಒಂದು ಕುಟುಂಬ ಅಂದ್ರೆ 4 ಜನಕ್ಕೆ ಸಂಬಂಧಪಟ್ಟಂತೆ 500 ರೂಪಾಯಿ ಕಟ್ಟಿದ್ರೆ 4 ಜನಕ್ಕೆ ಅನ್ವಯ ಆಗ್ತದೆ. ಪಟ್ಟಣ ಪ್ರದೇಶದಲ್ಲಿ 1000 ರೂಪಾಯಿ ಕಟ್ಟಿದ್ರೆ ಒಂದು ಕುಟುಂಬ 4 ಜನಕ್ಕೆ ಅನ್ವಯ ಆಗ್ತದೆ. ಇದನ್ನು ಕೂಡ ಕಟ್ಟುವಂಥದ್ದು ಈಗ ಪ್ರಾರಂಭ ಆಗಿದೆ. ಸುಮಾರು 2,33,000 ಸದಸ್ಯರು ಇದಕ್ಕೆ ಒಳಪಡ್ತಾರೆ. ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೇಕು. ರಾಜ್ಯ ಸರ್ಕಾರ ಬಹಳ ದೊಡ್ಡ ಯೋಜನೆ ಇದು.
ಅದರಲ್ಲೂ ಆರ್ಥಿಕವಾಗಿ BPL ಕೆಳಗಿರುವಂತವರು ಮತ್ತೆ ರೈತ ಕುಟುಂಬಗಳಿಗೆ ಬಹಳ ದೊಡ್ಡ ಅನುಕೂಲ, ಆಪರೇಷನ್ ಆಗುವಂತ ಎಲ್ಲ ಯಾರ್ಯಾರಿಗೆ ಅವಕಾಶಗಳಿದೆ ಅವನ್ನೆಲ್ಲವನ್ನು ಕೂಡ ಸದುಪಯೋಗ ಮಾಡ್ಕೊಂಡ್ರಿ ಅನ್ನುವಂತ. ಅಲ್ಲಿ ಏನ್ ಮಾಡಕ್ ಬರ್ತೀವಿ, ರೈತರು ಬೇರೆ ಬೇರೆ ಕಾರಣಕ್ಕೆ ಬೆಲೆ ಇಲ್ಲ ಅಂತಾನೋ, ಬರಗಾಲ ಅಂತಾನೋ, ಪ್ರವಾಹ ಅಂತಾನೋ, ಬೇರೆ ಇದು ಅಂತಿಮ ಅವಕಾಶ, ಕಡೆ ಅವಕಾಶ. ಇಲ್ಲದೆ ಇದ್ರೆ ಇನ್ನು ಅವಕಾಶಗಳೇ ಇಲ್ಲ ಅಂತ. ಅದರಿಂದ ಬರೀ ರೈತರಿಗೆ ಕೊಟ್ಟಿಲ್ಲ, ನಾವು ಕಾಂಪ್ರಮೈಸ್ ಸೆಟಲ್ಮೆಂಟ್ ಮೂಲಕ ಯಾರು ಕೃಷಿ ಹತ್ರ ಸಾಲ ಪಡೆದಿದ್ದಾರೆ ಅವ್ರಿಗೂ ಅವಕಾಶ ನಾವು ಬ್ಯಾಂಕ್ ಮಾಡಿಕೊಟ್ಟಿದ್ವಿ. ಅದರಿಂದ ಅದನ್ನು ಕೂಡ ಒಂದ್ ಹೇಳ್ತೀನಿ, ಸಾವಿರಾರು ಕುಟುಂಬಗಳು ದುಡ್ಡು ಕಟ್ಟಕ್ಕಾಗದೆ ಹಾರ್ಟ್ ಆಪರೇಷನ್ ಮಾಡದೆ, ಬೇರೆ ಬೇರೆ ಆಪರೇಷನ್ಗಳು ಮಾಡದೆ ಎಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ. ಇದರಷ್ಟು ಸುಲಭವಾದ 500 ರೂಪಾಯಿಗೆ 4 ಜನಕ್ಕೆ ಅನ್ವಯ ಆಗ್ತದೆ, ಅಪ್ಲಿಕೇಶನ್ ಆಗುತ್ತೆ. ಅವಕ್ಕೆ ಮಾತ್ರ ಈಗ ಎಲ್ಲಾ ಆಸ್ಪತ್ರೆಗಳು ಸೇರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಇರುವಂತವು ಎಲ್ಲೆಲ್ಲಿ ಒಳ್ಳೆ ಸೌಲಭ್ಯ ಇರ್ತದೆ, ಉದಾಹರಣೆಗೆ ನಮ್ಮ ಜಯದೇವದಂತ ಹೃದಯ ಆಸ್ಪತ್ರೆಗಳು ಮತ್ತು ನಾರಾಯಣ ಹೃದಯ ಎಲ್ಲವೂ ಒಳಪಡ್ತಾವೆ. ಮೊದಲು ಶುರುವಾಗಿದೆ ನಾರಾಯಣ ಹೃದಯಾಲಯದಲ್ಲಿ. ಇದನ್ನು ಶುರು ಮಾಡಿದ್ದೆ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ನಾವಿದ್ದಾಗ. ದೇವಪ್ರಸಾದ್ ಶೆಟ್ಟರ ಒಂದು ಕಲ್ಪನೆ ಇದೆ, ಅದನ್ನು ಜಾರಿ ಕೊಟ್ಟಿವಿ ನಾವು. ಅದು ಇವತ್ತು ಎಲ್ಲರಿಗೂ ಅನ್ವಯ ಆಗ್ತದೆ. ಬರೀ ಹೃದಯ ಸಂಬಂಧಿ ಅಂತಲ್ಲ, ಯಾವುದೇ ಆಪರೇಷನ್ಗಳಿಗೂ ಕೂಡ ಸುಮಾರು 100 ಸಂಖ್ಯೆ ಆಪರೇಷನ್ಗಳಿಗೂ ಇದು ಬರ್ತದೆ. ಮೊದಲು ಬರೀ ಗ್ರಾಮೀಣ ಪ್ರದೇಶಕ್ಕಿತ್ತು, ಈಗ ನಗರ ಪ್ರದೇಶಕ್ಕೂ ಕೂಡ ಸೇರ್ತಿದ್ವಿ. 1000 ರೂಪಾಯಿ ನಗರ ಪ್ರದೇಶದಲ್ಲಿ, 1000 ರೂಪಾಯಿ ಗ್ರಾಮೀಣ ಭಾಗದ ರೈತರಿಗೆ, ಕೃಷಿ ಕಾರ್ಮಿಕರಿಗೆ 500 ರೂಪಾಯಿ. ಅರ್ಜಿನೂ ಹಾಕಿಲ್ಲ, ಕೇಳಿಲ್ಲ. ಈಗ ಕೊಡ್ತೀವಿ ಅಂದಾಗ ಬೇಡ ಅಂತ ಯಾಕೆ ಹೇಳ? ನಮಗೆ ಮಾತಿನ ಪ್ರಕಾರ MLC ಕೊಡ್ತೀನಿ ಅಂತ ಇದೆ. ಮೇ ತಿಂಗಳು, ಜೂನ್ ತಿಂಗಳು ಆಗ್ಬಹುದು. ಸರ್ಕಾರ ಈಗೇನು ಮಾನ್ಯ ರಾಜ್ಯಾಧ್ಯಕ್ಷರು ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನು ಒಪ್ಕೊಬೇಕು. ಯಾಕಂದ್ರೆ ಮುಂದೆ ಎಲೆಕ್ಷನ್ ಇರೋದ್ರಿಂದ ಅವ್ರ ತೀರ್ಮಾನವೇ ಅಂತಿಮ. AICC ಮತ್ತು KPCC ತೀರ್ಮಾನವೇ ಅಂತಿಮ. ಕೊಟ್ಟರು ಸಂತೋಷ, ಕೊಡದೇ ಇದ್ರೆ ಏನ್ ಬೇಜಾರಿಲ್ಲ. ಇವತ್ತಿನವರೆಗೆ ಒಂದು ಅರ್ಜಿ ಕೊಟ್ಟಿಲ್ಲ, ಬಯೋಡೇಟಾ ಕೊಟ್ಟಿಲ್ಲ, ಕೇಳಿಲ್ಲ, ಲಾಬಿ ಮಾಡಿಲ್ಲ.